ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ ಕೋರ್ಟ್ನಿಂದ. ಸೊ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ಯಾಕೆ ನೀಡಿತು? ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿದ್ದು ಯಾಕೆ ಕೋರ್ಟ್? ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡೋದಕ್ಕೆ ಕೋರ್ಟ್ ಕೊಟ್ಟಂತ ಕಾರಣ ಏನು? ತೀರ್ಪಲ್ಲಿ ನ್ಯಾಯಾಧೀಶರು ಉಲ್ಲೇಖಿಸಿರುವಂತ ಅಂಶಗಳಾದ್ರೂ ಏನು? ಪ್ರಭಾವಿಗಳಿಗೆ ಕಾನೂನು ಪಾಠ ಮಾಡಿದ ಹೇಗೆ ನ್ಯಾಯಾಲಯ? ಪ್ರಜ್ವಲ್ ವಿರುದ್ಧ ಕೋರ್ಟ್ ಪರಿಗಣಿಸಿದ ಪ್ರಬಲ ಸಾಕ್ಷಿ ಯಾವುದು? ನೋವು ಮಾತ್ರ ಅಲ್ಲ, ಅವಮಾನವನ್ನು ಪರಿಗಣಿಸುತ್ತೇವೆ ಅಂದಿದೆ ಕೋರ್ಟ್. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿದ್ಯಾಕೆ ಕೋರ್ಟ್? ಏನ್ರಿ ಹಿಂಗೆ ಕೇಳ್ತಾ ಇದ್ದೀರಾ? ಹುಚ್ಚರಿದ್ದೀರಾ ನೀವು ಅಂತ ಕೇಳಬಹುದು. ಆದರೆ ಒಂದಿಷ್ಟು ಅಂಶಗಳಿರ್ತವೆ. ಸುಮ್ಮನೆ ಒಬ್ಬ ವ್ಯಕ್ತಿಗೆ ಆತ ತಪ್ಪು ಮಾಡಿದಾನೆ ಅಂತ ಅಂದ ತಕ್ಷಣ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೋರ್ಟ್ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಪರಿಗಣಿಸಿದೆ? ಅಂಶಗಳು ಬಹಳ ಮುಖ್ಯ ಆಗ್ತವೆ, ಕಾರಣಗಳು ಬಹಳ ಮುಖ್ಯ ಆಗುತ್ತೆ. ನೋವು ಮಾತ್ರ ಅಲ್ಲ, ಅವಮಾನವನ್ನೂ ಕೂಡ ನಾವು ನೋಡ್ತೇವೆ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಸಂತ್ರಸ್ತೆ ಇದಾರಲ್ಲ, ಜೀವನ ಪೂರ್ತಿ ನೋವಿನಲ್ಲಿರಬೇಕು, ಜೊತೆಗೆ ಆಕೆ ಅವಮಾನವನ್ನ ಅನುಭವಿಸಬೇಕು. ಆ ಸಂತ್ರಸ್ತೆ ಏನೂ ತಪ್ಪು ಮಾಡಿಲ್ಲದಿರಬಹುದು, ಆಕೆ ಏನೂ ಮಾಡಿಲ್ಲ ಪಾಪ ತಪ್ಪನ್ನ. ಆದರೆ ಆಕೆಯನ್ನು ನೋಡುವಂಥ ದೃಷ್ಟಿ ಇರುತ್ತಲ್ಲ, ಆಕೆಗೆ ಅದು ಪ್ರತಿದಿನ ಆಕೆಗೆ ಕುರಿತಾ ಇರುತ್ತೆ ಮನಸ್ಸಲ್ಲಿ. ಅಯ್ಯೋ, ನನ್ನನ್ನು ಜನ ಹೆಂಗೆ ನೋಡ್ತಾರೋ ಏನೋ, ನನ್ನ ಬಗ್ಗೆ ಏನು ಮಾತಾಡ್ಕೊಳ್ತಾರೋ ಏನೋ, ನಾನು ಒಂದು ಮಾರ್ಕೆಟ್ಗೆ ಹೋದರೆ, ನನ್ನ ಮನೆ ಮುಂದೆ ಹೊರಗಡೆ ಬಂದರೆ ನನ್ನನ್ನು ಜನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ. ಪ್ರತಿದಿನ ಆಕೆ ನರಳುತ್ತಾ ಇರ್ತಾಳೆ ಮನಸ್ಸಲ್ಲಿ. ಅದನ್ನೂ ಕೂಡ ನಾವು ಪರಿಗಣಿಸ್ತೇವೆ ಅಂತ ಕೋರ್ಟ್ ಹೇಳ್ತಾ ಇದೆ. ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡೋದಕ್ಕೆ ಕೊಟ್ಟಂಥ ಕಾರಣಗಳನ್ನು ನಿಮಗೆ ಹೇಳ್ತೀವಿ. ಜೊತೆಗೆ ತೀರ್ಪಲ್ಲಿ ನ್ಯಾಯಾಧೀಶರು ಉಲ್ಲೇಖಿಸಿರುವಂಥ ಅಂಶಗಳೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಪ್ರಭಾವಿಗಳಿಗೆ ಕಾನೂನು ಪಾಠ ಮಾಡಿದ ಹೇಗೆ ನ್ಯಾಯಾಲಯ? ಪ್ರಜ್ವಲ್ ವಿರುದ್ಧ ಕೋರ್ಟ್ ಪರಿಗಣಿಸಿದ ಪ್ರಬಲ ಸಾಕ್ಷಿ ಯಾವುದು ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಸಂಪಾದಕರಾದ ಅರವಿಂದ್ ಸಾಗರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಡೀಟೇಲ್ಸ್ ಕೊಡೋದಕ್ಕೆ. ಸರ್, ಒಂದು ಪ್ರಶ್ನೆ ಅಂತೂ ಇದ್ದೇ ಇತ್ತು. ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ರೀತಿಯಾದಂಥ ಶಿಕ್ಷೆಯನ್ನು ಕೋರ್ಟ್ ವಿಧಿಸುತ್ತೆ ಅಂತ ಹೇಳಿ. ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯಬೇಕಾದಂಥ ಶಿಕ್ಷೆಯನ್ನು ಕೋರ್ಟ್ ವಿಧಿಸಿದೆ. ಅದಕ್ಕೆ ಕೋರ್ಟ್ ಕೊಟ್ಟಂಥ ಪ್ರಮುಖವಾದಂಥ ಕಾರಣಗಳೇನು, ಉಲ್ಲೇಖಿಸಿದಂಥ ಪ್ರಮುಖವಾದಂಥ ಅಂಶಗಳಾದರೂ ಏನು ಅಂತ? ರಾಂಬಡ್ಗೇರ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬಂದಿರತಕ್ಕಂಥ ಈ ತೀರ್ಪು ಪ್ರಪ್ರಥಮವಾಗಿ ಜೀವಾವಧಿ ಶಿಕ್ಷೆ ಅಂತಕ್ಕಂಥದ್ದು ಬಹಳ 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 ಗಂಭೀರವಾಗಿ ಇಡೀ ರಾಜ್ಯ ರಾಷ್ಟ್ರ ನೋಡಿರ್ತಕ್ಕಂಥದ್ದು. ಇನ್ನೊಂದು, ಆರೋಪಿ ಆಗಿ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥದ್ದು ಒಬ್ಬ ಶ್ರೇಷ್ಠ ರಾಜಕಾರಣಿಯ ಮಗ, ಪುತ್ರ, ಈ ಥರ ಬಂದಿರತಕ್ಕಂಥದ್ದು. ಆರ್ಥಿಕವಾಗಿ ರಾಜಕಾರಣದಲ್ಲಿ ಎಷ್ಟು ಸಬಲರು, ದೃಢವಾಗಿರ್ತಾರೆ ಇವರು. ಇಂಥವ್ರು ಇಂಥದ್ದು ಮಾಡಿದ್ರ, ಸಂಸದರಾಗಿ ಇಂಥ ಕೃತ್ಯವನ್ನು ಎಸಗಿದ್ರಲ್ಲ ಅಂತಕ್ಕಂಥ ಬಹಳ ಗಂಭೀರವಾದ ಒಂದು ಪ್ರಕರಣ ಇದಾಗಿತ್ತು. ಸೊ ಇದರಲ್ಲಿ ಪ್ರಪ್ರಥಮವಾಗಿ ಹೇಳೋದಂತಂದರೆ SIT ತನಿಖಾ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಕ್ಯಾಪ್ಟನ್ ಅಂತ ಹೇಳ್ಬೋದು BK ಸಿಂಗ್, ADGP IPS ಅಧಿಕಾರಿ, ಅವರ ತಂಡ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯ ಈ ಒಂದು ಕೃತ್ಯವನ್ನು ಖಂಡಿಸ್ತಕ್ಕಂಥ ಮಹಿಳೆಯರ ಸಮೂಹ ಇರ್ಬೋದು, ಏನೇ ಆಗಲಿ ಸ್ವಾಗತ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಅವರಿಗೆ ಮುಖ್ಯಮಂತ್ರಿಗಳ ಪದಕವನ್ನು ಈ ತಂಡಕ್ಕೆ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಬಹುಶಃ ಭರವಸೆ ಎಲ್ಲ ಮಾಡ್ತಾರೆ ಅಂತಕ್ಕಂಥದ್ದು. ಇದು ಒಂದು ಹೊರತಾಗಿ, ಎರಡನೇದು, ನ್ಯಾಯಾಲಯದಲ್ಲಿ ಏನು 2/5/2025ರಿಂದ 28/9/25 ಸಾಕ್ಷ್ಯಗಳ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು. ಆಮೇಲೆ ಅಗತ್ಯದ ಅಂದರೆ ತನಿಖೆ ಭಾಳ ವೇಗವಾಗಿ ನಡೀತಕ್ಕಂಥ ಗಮನಿಸಿದಾಗ ನ್ಯಾಯಾಲಯವು ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ತೀರ್ಪು ನೀಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಏನಪ್ಪ ಅಂತಂದರೆ ಅವನ ಕಾರಿನ ಚಾಲಕ ಕಾರ್ತಿಕ್ ಅವರನ್ನೇ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರ್ತಕ್ಕಂಥದ್ದು ಒಂದು. ಎರಡನೇದು, ಸಜಾಬಂದಿ ಅಂತಂದಾಗ ಸಜಾಬಂದಿ ಅಲ್ಲಿ ಯಾವ ವ್ಯಕ್ತಿ ಅಂದರೆ ಸಜಾಬಂದಿ ಅಂತ ಆದಾಗ ಅಪರಾಧಿ ಅಂತ ಆಗಿರ್ತಾರಲ್ಲ ಆತರಿಗೆ, ಆ ವ್ಯಕ್ತಿಗೆ ಬಿಳಿ ವಸ್ತ್ರವನ್ನು ನೀಡ್ತಕ್ಕಂಥದ್ದು ಒಂದು. ಎರಡನೇದು, ಶಿಕ್ಷಣ ಏನು ಪಡೆದಿರ್ತಾನೆ ಆ ಶಿಕ್ಷಣಕ್ಕೆ ಅನುಕೂಲವಾಗುವಂತಹ, ಅಂದರೆ ಆ ಶಿಕ್ಷಣಕ್ಕೆ ಒಂದಷ್ಟು ಅಲ್ಲೂ ಒಂದು ರೀತಿಯ ಗೌರವ ಕೊಡುತ್ತೆ ನ್ಯಾಯಾಲಯ. ಶಿಕ್ಷಣ ಏನು ಮಾಡಿದ್ರೆ ಆ ಶಿಕ್ಷಣಕ್ಕೆ ಸಮಪಾಲಾಗಿ ಇಂಥ ಕೆಲಸ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಈ ಭಾಳ ಪ್ರಮುಖವಾದ ಅಂಶ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ,
ಪದೇ ಪದೇ ಬಲವಂತದ ಲೈಂಗಿಕ ಅತ್ಯಾಚಾರ ಅಂತಕ್ಕಂಥದ್ದು ಕೊಲೆಗಿಂತ ಹೆಚ್ಚಿನದು. ಒಂದು ಕೊಲೆ ಆದರೆ ಒಬ್ಬ ವ್ಯಕ್ತಿ ಕೊಲೆ ಆಗಿರ್ತಾನೆ, ಆದರೆ ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಆ ಮಹಿಳೆ ಪದೇ ಪದೇ ಆ ಒಂದು ಶಿಕ್ಷೆ ಇದೆಯಲ್ಲ ಅವಳು ನೀಡಿರ್ತಕ್ಕಂಥದ್ದು ಅತ್ಯಾಚಾರಿ, ಅದನ್ನು ಕೂಡ ಭಾಳ ಗಂಭೀರವಾಗಿ ನ್ಯಾಯಾಲಯ ಪರಿಗಣಿಸಿದೆ. ಮತ್ತೊಂದು ಮತಾಂಶ ಅಂತಂದರೆ ಆಕೆ ಕೆಲಸದಾಕೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ತಾತ್ಸಾರ, ಮತ್ತೊಂದು ಕಡೆ ಆಕೆಯ ಆರ್ಥಿಕ ಸ್ಥಿತಿಗತಿ, ಮತ್ತೊಂದು ಕಡೆ ಆರ್ಥಿಕ ಸ್ಥಿತಿಯನ್ನು ನೋಡಿ ತಿರಸ್ಕಾರ ಮಾಡ್ತಕ್ಕಂಥದ್ದು. ಈ ವಿಚಾರಗಳನ್ನು ಕೂಡ ಪರಿಗಣನೆಗೆ ತಗೊಂಡಿರ್ತಕ್ಕಂಥ ನ್ಯಾಯಾಲಯ ಈ ಕೆಲಸದಾಕೆಯ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ಅಪರಾಧವನ್ನು ಭಾಳ ಅಪರಾಧ ಗಂಭೀರ ಅಂತಕ್ಕಂಥದ್ದು ಸೂಚನೆ ನೀಡಿರ್ತಕ್ಕಂಥದ್ದು. ಹಾಗೆಯೇ ಈ ಕೃತ್ಯವನ್ನು ಸಾಮಾನ್ಯವಾಗಿ ಪರಿಗಣಿಸಕ್ಕೆ ಆಗೋದಿಲ್ಲ. ಹೆಣ್ಣನ್ನು ದೇವತೆ ಅಂತ ಪೂಜಿಸ್ತಾರೆ. ಹೆಣ್ಣನ್ನು ದೇವರಿಡ್ತಕ್ಕಂಥ ಜಾಗದಲ್ಲಿಟ್ಟು ಪೂಜಿಸ್ತಕ್ಕಂಥ ಮಹಿಳೆಯನ್ನು ನಾವು ಒಂಥರ ದೇವರು ಅಂತಕ್ಕಂಥ ಹೇಳಿ ನಂಬ್ಕೊಂಡೇ ಬಂದಿರತಕ್ಕಂಥ ಆ ಜಾಗದಲ್ಲಿ ಆ ಒಂದು ಅಷ್ಟು ಮಹತ್ವವಾಗಿರ್ತಕ್ಕಂಥ ಸ್ಥಳವಾಗಿರುತ್ತೆ. ಹೆಣ್ಣಿಗಾಗಲಿ ದೇವ್ರನ್ನ ಕೂರ್ತಕ್ಕಂಥ ಜಾಗ ಆಗಲಿ ಅಷ್ಟು ಪವಿತ್ರವಾಗಿರುತ್ತೆ ಅಂತಕ್ಕಂಥ ನಾವು ನಂಬ್ತಾ ಬಂದಿದ್ದೀವಿ ಅಂತ. ಇನ್ನು ಸಂಸತ್ ಸದಸ್ಯ ಸ್ಥಾನದಲ್ಲಿದ್ದ ಕಾರಣ ಮಹಿಳೆಯರ ವಿರುದ್ಧ ಅಪರಾಧ ಎಸಗುವ ಆರೋಪವನ್ನು ಹಗುರವಾಗಿ ಪರಿಗಣಿಸುವುದಿಲ್ಲ. ಯಾವುದೇ ಕಾರಣಕ್ಕೂ ಹಗುರವಾಗಿ ತಗೊಳಕ್ಕೆ ಆಗಲ್ಲ ಅಂತ. ಅಪರಾಧವನ್ನು ಅರ್ಥೈಸುವ ನಿಯಮದಲ್ಲಿ ಕಾನೂನುಬದ್ಧತೆಯ ತತ್ವವು ನಾಗರಿಕರ ಪರವಾಗಿರಬೇಕು ಅಂತಕ್ಕಂಥ ಒಂದು ಇದೆ. ಹಾಗೆಯೇ ಸಾಮಾಜಿಕ ಕಲ್ಯಾಣದ ಕಡೆ ಇರಬೇಕು ಅಂತಕ್ಕಂಥದ್ದು ನಿಯಮ ಹೇಳುತ್ತದೆ ಅಂತ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಗಜಾನನ ಭಟ್ ಅವರು ನೀಡಿರ್ತಕ್ಕಂಥ ತೀರ್ಪು. ಕಾನೂನು ಮತ್ತು ಸಮಾಜ ಈ ಬೆದರಿಕೆಗಳಿಗೆ ಹೆದರೋದಿಲ್ಲ, ಸಹಿಸೋದು ಇಲ್ಲ. ಆರೋಪಿ ತನ್ನ ಕುಟುಂಬದ ಸದಸ್ಯರು ಮತ್ತು ಅವನ ಅಜ್ಜನನ್ನು ನೋಡಿಕೊಂಡಿದ್ದಾನೆ. ಈ ಕಾರಣಕ್ಕಾಗಿ ಮೃದುತ್ವ ತಾಳಲಾಗದು. ಅಷ್ಟೇ ಅಲ್ಲ, ಇಂತಹ ಪ್ರಶ್ನೆಗಳು ಒಳ್ಳೆಯದನ್ನು ಸೂಚಿಸುವುದಿಲ್ಲ. ಭಾಳ ಮುಖ್ಯವಾದ ಅಂಶ ಇದು. ರಾಮ್ ಬಡಿಗೇರ್ ತಂದೆ ಶಾಸಕರು, ಅಜ್ಜ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥವರು, ಸಂಸತ್ ಸದಸ್ಯರು. ಹೀಗಿರಬೇಕಾದ್ರೆ ಇಂಥ ವಿಚಾರಗಳಲ್ಲಿ ನಾವು ಆ ವಿಚಾರವನ್ನು ಈ ವಿಚಾರಕ್ಕೆ ಹೋಲಿಕೆ ಮಾಡೋದಾಗಲಿ ಅಥವಾ ಏನೋ ಕರುಣೆಯನ್ನು ನೋಡ್ತಕ್ಕಂಥದ್ದಾಗಲಿ ಅದು ಇಲ್ಲಿ ಸೂಚಿಸೋದಿಲ್ಲ. ಅಜ್ಜ ಸಂಸತ್ತಿನ ಹಾಲಿ ಸದಸ್ಯ ಮತ್ತು ಅವರ ತಂದೆ ರಾಜ್ಯದಲ್ಲಿ ಶಾಸಕರಾಗಿದ್ದಾರೆ. ಇದೇನೇ ಇದ್ದರೂ ಬಲಿಪಶುವಿನ ದುಸ್ಥಿತಿ ಮತ್ತು ಅವಳು ಅನುಭವಿಸಿದ ಅವಮಾನವನ್ನು ನ್ಯಾಯಾಲಯ ಗಮನಿಸಬೇಕಾಗುತ್ತದೆ. ಚಾಟಿ ಬೀಸ್ದಂಗಿದೆ ಈ ಸೆಂಟೆನ್ಸು. ಶಿಕ್ಷೆ ವಿಧಿಸುವ ವಿಷಯಗಳಲ್ಲಿ ನ್ಯಾಯಾಲಯವು ಜಾಗರೂಕರಾಗಿರಬೇಕು ಮತ್ತು ನ್ಯಾಯಯುತ ತೀರ್ಮಾನಕ್ಕೆ ಬರಲು ಸಂಬಂಧಿಸಿದ ಅಂಶಗಳನ್ನು ಪರಿಶೀಲಿಸಬೇಕು ಮತ್ತು ತೂಗಬೇಕು ಎಂದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಪದೇ ಪದೇ ಸೂಚನೆ ಕೊಟ್ಟಿದೆ. ಇದನ್ನು ಕೋಟ್ ಮಾಡಿದ್ದಾರೆ ಸಂತೋಷ್ ಗಜಾನನ ಭಟ್ ಅವರು. ಹಾಗೆಯೇ ಅಪರಾಧದ ಸ್ವರೂಪ ಮತ್ತು ಗುರುತ್ವಾಕರ್ಷಣೆ ಅಪರಾಧಕ್ಕಿಂತ ಮುಖ್ಯವಾಗಿದೆ, ಇದು ಕಾನೂನಿನ ತತ್ವವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನ್ಯಾಯಾಲಯವು ಆದೇಶವನ್ನು ಹೊರಡಿಸುವ ಸಮಯದಲ್ಲಿ ಅಂಗೀಕಾರಕ್ಕಾಗಿ ಪ್ರಶಂಸನೀಯ ಸಾಕ್ಷಿಗಳ ವಿಭಿನ್ನ ರೀತಿಯಲ್ಲಿ ಎಲ್ಲವನ್ನೂ ಪರಿಶೀಲನೆ ಮಾಡ್ತದೆ. ಯಾವತ್ತೂ ಕೂಡ ನ್ಯಾಯಾಲಯವು ಅಪರಾಧಿಯ ವಿರುದ್ಧ ಅಲ್ಲ, ಅಪರಾಧವನ್ನು ಅಂದರೆ ನಿರ್ದಿಷ್ಟ ಕಾನೂನಿನ ಪರವಾಗಿರ್ತದೆ, ಆಮೇಲೆ ಅಪರಾಧ ಕೃತ್ಯದ ವಿರುದ್ಧವಾಗಿರ್ತದೆ ಅಂತಕ್ಕಂಥ ಮಾತನ್ನು ಭಾಳ ಎಚ್ಚರಿಕೆ ಗಂಟೆಯಲ್ಲಿ ಚಾಟಿ ಬೀಸಿದಂತೆ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ಹಾಗೆಯೇ ಶಿಕ್ಷೆಯ ಪ್ರಮಾಣವನ್ನು ಪರಿಗಣಿಸುವ ಸಮಯದಲ್ಲಿ ನ್ಯಾಯಾಲಯ ಅಪರಾಧ ಎಸಗಿದ ವಿಧಾನವನ್ನು ನೋಡಬೇಕಾಗುತ್ತದೆ. ಈ ಸೆಂಟೆನ್ಸ್ ಇದೆಯಲ್ಲ, ಆ ಮನೆ ಕೆಲಸದಾಕೆ ಅಂದಿನ ದಿನದಲ್ಲಿ ಪರಿಯಾಗಿ ಬೇಡ್ಕೊಂಡ್ಲು, ಬೇಡ 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 ಅಂತಂದರೂ ಕೂಡ ಬಲವಂತದಿಂದ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿತ್ತು.
ಅದು ಕೂಡ ಸಾಕ್ಷಿಗಳಲ್ಲಿ ಒಂದಾಗಿತ್ತು. ಇನ್ನು ಶಿಕ್ಷೆಯ ಪ್ರಮಾಣವನ್ನು ಜಾರಿಗೊಳಿಸುವ ಬಗ್ಗೆ ಯಾವುದೇ ನಿರ್ದಿಷ್ಟ ಕಾನೂನು ಇಲ್ಲ. ಭಾಳ ಒಳ್ಳೆಯ ಮಾತಿದೆ. Okay. ಶಿಕ್ಷೆಯ ಪ್ರಮಾಣವನ್ನು ಜಾರಿಗೊಳಿಸುವ ಬಗ್ಗೆ ಯಾವುದೇ ನಿರ್ದಿಷ್ಟ ಕಾನೂನು ಇಲ್ಲ. ಆದಾಗ್ಯೂ ಪರಿಗಣಿಸಬೇಕಾಗಿರ್ತಕ್ಕಂಥ ನಿಯತಾಂಕವು, ಪರಿಗಣಿಸಬೇಕಾದ ಪ್ರಕರಣ ಇವು ಕಾನೂನುಗಳನ್ನು ಆಧರಿಸಿದೆ. ಅದರ ಹೊರತಾಗಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಕೂಡ ಆ ಸಮಯದಲ್ಲಿ ಅದನ್ನೇ ಕೂಡ ಹೇಳಿದೆ. ಆಮೇಲೆ ಭಾಳ ಚೆನ್ನಾಗಿ ಕೋಟ್ ಮಾಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎಂ ರಾಮ್ ಜೋಯ್ಸ್ ಅವರು ಹೇಳಿರ್ತಕ್ಕಂಥ ಮಾತನ್ನು, ರಾಜನು ಧರ್ಮವನ್ನು ಪಾಲಿಸಿದರೆ ಧರ್ಮ ರಾಜನನ್ನು ರಕ್ಷಿಸುತ್ತದೆ, ರಾಜನು ಅಧರ್ಮ ದಾರಿಯಲ್ಲಿ ಹೋದರೆ ಅವನು ನಶಿಸಿ ಹೋಗ್ತಾನೆ. ಎಷ್ಟು ಹೋಲಿಕೆ ಆಗುತ್ತೆ. ಒಬ್ಬ ಸಂಸತ್ ಸದಸ್ಯ ಆಗಿರ್ತಕ್ಕಂಥ ವ್ಯಕ್ತಿ ಈ ರೀತಿಯ ಲೈಂಗಿಕ ಅತ್ಯಾಚಾರಕ್ಕೆ ಮಾಡಿ ಈ ರೀತಿಯ ಒಂದು ಪ್ರಕರಣದಲ್ಲಿ ಸಿಗಾಕೊಂಡಿದ್ದನಲ್ಲ, ಜೀವಾವಧಿ ಶಿಕ್ಷೆ ಅನುಭವಿಸಿದನಲ್ಲ, ಇದಕ್ಕೆ ರಾಮ್ ಜೋಯ್ಸ್ ಅವರು ಹೇಳಿರ್ತಕ್ಕಂಥ ಮಾತನ್ನು ಚೆನ್ನಾಗಿ ಕೋಟ್ ಮಾಡಿದ್ದಾರೆ. ಹಾಗೆಯೇ ಈಗೇನು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಏನು ಪ್ರತಿಯೊಂದು ಅಂಶಗಳು ಕೂಡ ಪ್ರತಿಯೊಬ್ಬ ರಾಜಕಾರಣಿ ಆಗಲಿ, ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ವ್ಯಕ್ತಿ ಆಗಲಿ, ಒಬ್ಬ ಉದ್ಯಮಿ ಆಗಿರಲಿ, ಇಂತಹ ಅತ್ಯಾಚಾರ ಪ್ರಕರಣದಲ್ಲಿ ನಿಮ್ಮ ಹಣಕಾಸಾಗಲಿ, ನಿಮ್ಮ ರಾಜಕೀಯ ಆಗಲಿ, ಮತ್ತೊಂದಾಗಲಿ ಏನೂ ನಡೆಯೋದಿಲ್ಲ. ಯಾಕೆ ಅಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು SIT ನೀಡಿರುವ ಹಿನ್ನೆಲೆಯಲ್ಲಿ ಈ ಜೀವಾವಧಿ ಶಿಕ್ಷೆ ಬಂದಿರತಕ್ಕಂಥದ್ದು. ಇದು ಬಹಳ ಗಂಭೀರತೆಯನ್ನು ಪಡೆದಿರ್ತಕ್ಕಂಥ ಪ್ರಕರಣ ಆಗಿತ್ತು. ಅಷ್ಟೇ ಅಲ್ಲ, ನ್ಯಾಯಮೂರ್ತಿ ಶ್ರೀ ಸಂತೋಷ್ ಗಜಾನನ ಭಟ್ ಅವರು ಕೂಡ ಇತಿಹಾಸ ಪುಟದಲ್ಲಿ ಸೇರಿ ಹೋಗಿದೆ. ಅವ್ರ ತೀರ್ಪು ಕೂಡ ಅಷ್ಟೇ. ಸೊ ಜನರು ಕೂಡ ಅದನ್ನು ತುಂಬ ವೆಲ್ಕಮ್ ಮಾಡಿದ ಅಂತಕ್ಕಂಥ ಮಾತು ಸ್ಪಷ್ಟ. ರಾಂಬಡಿಗೆ ಸರ್, ಒಂದು ಪ್ರಜ್ವಲ್ ವಿರುದ್ಧ ಕೋರ್ಟ್ ಪ್ರಬಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿದೆ ಅನ್ನೋದು, ಅದರಲ್ಲಿ ಯಾವುದು ಪ್ರಬಲ ಸಾಕ್ಷಿಗಳು ಅಂತ ಅಂದರೆ ಕ್ವಿಕ್ ಆಗಿ ಹೇಳೋದಾದರೆ? ಅದೇ ಅವರ ಕಾರು ಚಾಲಕ ಕಾರ್ತಿಕ್ ಗೌಡ ಮತ್ತು ಇನ್ನೋರ್ವ, ಈ ಇಬ್ಬರು ಸಾಕ್ಷಿಗಳನ್ನು ಭಾಳ ಚೆನ್ನಾಗಿ ತೊಗೊಂಡಿದ್ದಾರೆ. ಯಾಕೆ ಅಂತಂದರೆ ಕಾರ್ತಿಕ್ ಗೌಡ ತಾನು ಅವ್ರು ಎಲ್ಲಿ ಹೋಗಿದ್ರು ಏನು ಅಂತಕ್ಕಂಥ ವಿಡಿಯೋವನ್ನು ಅವರು ವಿಡಿಯೋ ಮಾಡ್ಕೊಂಡಿದ್ದನ್ನು ಕಾರಲ್ಲೇ ಮೊಬೈಲ್ ಬಿಟ್ಟೋದಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಅಂತ ಕೋರ್ಟಲ್ಲಿ ಹೇಳಿದ್ದಾನೆ. ಇನ್ನೊಂದು, ಅದನ್ನು ನೋಡಿದಾಗ ಅವರ ತಾಯಿಗೆ, ಭವಾನಿಗೆ ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದರೂ ಏನು ಕ್ರಮ ತಗೊಂಡಿಲ್ಲ ಅಂತಕ್ಕಂಥದ್ದು. ಆಮೇಲೆ ಈ ವಿಚಾರ ತಾಯಿಗೆ ಹೇಳಿದ್ರಲ್ಲ ಅಂತೇಳಿ ಇವರ ನಡುವೆ, ಚಾಲಕನ ಮತ್ತು ಪ್ರಜ್ವಲ್ ರೇವಣ್ಣ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು. ಇವೆಲ್ಲ ವಿಚಾರಗಳನ್ನು ಕೂಡ ನ್ಯಾಯಾಲಯದ ಮುಂದೆ ಕಾರ್ತಿಕ್ ಗೌಡ ಹೇಳಿರ್ತಕ್ಕಂಥದ್ದು ಪ್ರಬಲ ಸಾಕ್ಷಿಯಾಗಿ, ಪ್ರಥಮ ಸಾಕ್ಷಿಯಾಗಿ ಪರಿಗಣನೆ ಮಾಡಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಸರ್, ಇನ್ನೊಂದು, ಇಲ್ಲಿ ನೋವು ಮಾತ್ರ ಅಲ್ಲ, ಅವಮಾನವನ್ನು ನಾವು ಪರಿಗಣಿಸ್ತೇವೆ ಅಂತ ಕೋರ್ಟ್ ಹೇಳಿದೆ. ನೋಡಿ, ಎಷ್ಟು ಸೂಕ್ಷ್ಮ ರೀತಿಯಲ್ಲಿ ಕೋರ್ಟ್ ಈ ಪ್ರಕರಣನ ಅಬ್ಸರ್ವ್ ಮಾಡಿದೆ ಮತ್ತು ಎಷ್ಟು ಕ್ವಿಕ್ ಆಗಿ ಮುಗಿಸಿದೆ ಅಂತ. ಖಂಡಿತ ಬಡ್ಗೇರ್, ಹೆಣ್ಣಿಗೆ ಪೂಜೆಯ ಅಂದರೆ ದೇವರ ರೀತಿಯಲ್ಲಿ ನಾವು ಪೂಜಿಸ್ತೀವಿ, ದೇವರ ಸ್ಥಾನದಲ್ಲಿಟ್ಟು ಪೂಜಿಸ್ತೀವಿ. ತಾಯಿಯಾಗಲಿ, ಹೆಂಡತಿಯಾಗಲಿ, ತಂಗಿ ಆಗಲಿ, ಸಹೋದರಿ ಆಗಲಿ, ಅಂಥ ಸ್ಥಾನದಲ್ಲಿರ್ತಕ್ಕಂಥ ಮಹಿಳೆಯನ್ನು ಈ ಥರ ಮಾಡಿದ್ನಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು, ಆಕೆ ಅನುಭವಿಸಿರುವ ಮೂಕ ಸಂಕಟ, ಆ ನೋವು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಮಾಡ್ಕೊಳಕ್ಕಾಗಲ್ಲ. ಮತ್ತೊಂದು ಕಡೆ ಬೆದರಿಕೆ, ಇನ್ನೇನಾಗುತ್ತೋ ಏನೋ. ಆದರೂ ಕೂಡ ಅಷ್ಟು ಧೈರ್ಯದಿಂದ ಆಕೆ ಹೇಳಿರ್ತಕ್ಕಂಥ ವಿಚಾರ ನ್ಯಾಯಾಲಯದ ಮುಂದೆ, ಪೊಲೀಸರ ಮುಂದೆ, SIT ಮುಂದೆ ಸಾಕಷ್ಟು ಭಾಳ ನೀಡಿರ್ತಕ್ಕಂಥ ಸಾಕ್ಷ್ಯಗಳು ಕೂಡ ಎಷ್ಟು ಸತ್ಯಕ್ಕೆ ಹತ್ತಿರವಾಗಿತ್ತು ಅಂತಕ್ಕಂಥದ್ದು ರಾಂಬಡಿಗೆ. ಸರ್, ಒಂದು, ಈಗ ಇಷ್ಟೆಲ್ಲ ಆಯಿತು, ಈಗ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಆಯ್ಕೆಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಜೊತೆಗೆ ಅಷ್ಟು ಸುಲಭನ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರೋದು? ಭಾಳ ಕಷ್ಟ ಸಾಧ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ 2 ವ್ಯಾಖ್ಯಾನಗಳನ್ನು ಸಂತೋಷ್ ಗಜಾನನ ಭಟ್ ನ್ಯಾಯಮೂರ್ತಿಗಳದನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು. ಎರಡನೇದು, ಹೈಕೋರ್ಟ್ನಲ್ಲಿ ಈಗ ಅಷ್ಟು ಸುಲಭವಾಗಿ ಜಾರಿಕೊಳ್ತಕ್ಕಂಥ ಸಂದರ್ಭಗಳು ಭಾಳ ಕಡಿಮೆ ಆಗುತ್ತೆ. ಶಿಕ್ಷೆ, ಗರಿಷ್ಠ ಪ್ರಮಾಣ ಶಿಕ್ಷೆ ಏನಿದೆ ಅದನ್ನೇ ಇದು ಮಾಡುತ್ತೆ. ಇಲ್ಲಿ ನಾನು ಆಗಲೇ ಇನ್ನೊಂದೇನಪ್ಪ ಅಂತಂದರೆ, ಡಿಪೋಸಿಷನ್ ಮತ್ತು ಫೈಂಡಿಂಗ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಯಾವ ರೀತಿ ಅಂದರೆ ಇವರು ಮತ್ತೆ ವಾದ ಏನು ಬರಲ್ಲ ಅಲ್ಲಿ. ಈ ಡಿಪೋಸಿಷನ್ ಮತ್ತು ಫೈಂಡಿಂಗಲ್ಲಿ ಏನು ವಿಚಾರಗಳು ಕಂಟೆಂಟ್ ಇದೆ ಅದರ ಮೇಲೆ ತೀರ್ಪನ್ನು ಕೊಡ್ತಕ್ಕಂಥದ್ದಾಗತ್ತೆ ವಿನಃ ಬೇರೆ ಏನೂ ಪರಿಗಣಿಸೋದಿಲ್ಲ. ಅಷ್ಟು ಬಿಗಿಯಾದ ರೀತಿಯಲ್ಲಿ ತನಿಖೆಯ ಸಾಕ್ಷಿಗಳು ಮತ್ತು ಎಲ್ಲ ಎವಿಡೆನ್ಸಸ್, ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಅಂತ ಹೇಳ್ತಾರೆ, ಎಲ್ಲವೂ ಕೂಡ ಸಮಗ್ರವಾಗಿದೆ. ಆಮೇಲೆ ತನಿಖೆಯ ನಡೆಸಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸಾಕಷ್ಟು ಸಾಕ್ಷಿಗಳನ್ನು ಹೇಳಿರ್ತಕ್ಕಂಥದ್ದು, ವಾದವಿವಾದಗಳ ನಡುವೆ ಅವರು ಪಾರ್ಟಿಸಿಪೇಟ್ ಮಾಡಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಲ್ಲವನ್ನು ನೋಡಿದಾಗ ಇಲ್ಲಿ ಬಹುಶಃ ಭಾಳ ಕಡಿಮೆ ಅನಿಸುತ್ತೆ. ಇಲ್ಲಿ ಯಾವುದೇ ರೀತಿಯ ಮೋಸ್ಟ್ಲಿ ಏಕಸದಸ್ಯ ಪೀಠ ಇರ್ಬೋದು ಅಥವಾ ದ್ವಿಸದಸ್ಯ ಪೀಠ ಇವರ ಅರ್ಜಿಯನ್ನು
ಯಾವ ಸ್ವೀಕರಿಸಿದ್ರು ಕೂಡ ತೀರ್ಪು ಭಾಳ ಕಷ್ಟ ಸಾಧ್ಯ ಅಂತಕ್ಕಂಥದ್ದು ಅನುಭವಿತರ ವಕೀಲರ ಮಾತಾಗಿರ್ತಕ್ಕಂಥದ್ದು. ಸರ್, ಒಂದು ಪ್ರಜ್ವಲ್ ರೇವಣ್ಣ ಮೇಲೆ 4 ಪ್ರಮುಖವಾದಂಥ ಕೇಸ್ಗಳಿದ್ದಾವೆ. ಅದರಲ್ಲಿ ಒಂದು ಕೇಸ್ನಲ್ಲಿ ಈಗ ಈ ರೀತಿಯಾದಂಥ ತೀರ್ಪು ಬಂದಿದೆ. ಇನ್ನು 3 ಕೇಸ್ಗಳ ಮೇಲೆ ಈ ತೀರ್ಪು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರಬಹುದು ಅಂತ? ಖಂಡಿತವಾಗಲೂ ರಂಬಡ್ಗಿರಿ, ಯಾಕೆಂದರೆ ಇಲ್ಲಿ ಸಮಗ್ರವಾಗಿ ಸಿಕ್ಕಿರ್ತಕ್ಕಂಥ ಎವಿಡೆನ್ಸಲ್ಲಿ ಅತ್ಯಾಚಾರ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಎರಡನೇ ಅಂದರೆ ಸುಮ್ಮನೆ ವಿಡಿಯೋನೇ ಅಂತಲ್ಲ, ಎಲ್ಲ FSL ಮತ್ತೊಂದು ತನಿಖಾ ಹಂತದಲ್ಲಿ ಎಲ್ಲವೂ ಕೂಡ ಪೂರಕವಾದ ಸಾಕ್ಷ್ಯಗಳು ಎಲ್ಲವೂ ಇರ್ತವೆ. ಇನ್ನು 3 ಪ್ರಕರಣಗಳು ಕೂಡ ವಿಚಾರಣಾ ಹಂತದಲ್ಲಿದೆ, ತನಿಖೆ ನಡೀತಾ ಇದೆ. ಆ ಪ್ರಕರಣದ ಗಾಂಭೀರ್ಯತೆ ಏನು ಎತ್ತ ಅಂತಕ್ಕಂಥದ್ದು ಈಗಲೇ ಹೇಳಕ್ಕೆ ಬರಲ್ಲ, ಬಟ್ ವಿಚಾರಣೆ ನಡೀತಾ ಇದೆ ರಂಬಡಿಗೆ.